ದುಡ್ಡು ಕೊಟ್ಟರೆ ಎಲ್ಲ ಸಿಗುತ್ತೆ ಅನ್ನೋರಿಗೆ ಶಾಕಿಂಗ್ ಸುದ್ದಿ. ಕಾಸಿದ್ರೆ ಆರೋಗ್ಯ ಸೇವೆ ಸಿಗುತ್ತೆ ಅನ್ನೋರಿಗೆ ಡಬಲ್ ಶಾಕ್. ದಿನೇ ದಿನೇ ಹೆಚ್ಚಾಗ್ತಾ ಇವೆ ಕಿಡ್ನಿ ಫೇಲ್ ಆಗ್ತಿರೋ ಪ್ರಕರಣಗಳು. ದುಡ್ಡು ಕೊಟ್ಟರೆ ಎಲ್ಲ ಸಿಗುತ್ತೆ ಅನ್ನೋ ಒಂದು ಭ್ರಮೆಯಲ್ಲಿ ಕೆಲವೊಂದಿಷ್ಟು ಜನ ಬದುಕ್ತಾ ಇರ್ತಾರೆ. ಅದರಲ್ಲಿ ಬಹಳ ದುಡ್ಡಿದ್ದವರು ಆ ದುಡ್ಡಿನ ದರ್ಪದಲ್ಲಿ ನಾವು ಏನು ಮಾಡಿದ್ರೂ ನಡೆಯುತ್ತೆ ಅಂತ ಹೇಳಿ ಈಗ ಕಿಡ್ನಿ ಫೇಲ್ ಆಗ್ತಾ ಇರೋ ಪ್ರಕರಣಗಳು ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಲಕ್ಷ ಲಕ್ಷ ಕೊಟ್ಟರು ಜೀವ ಸಾರ್ಥಕತೆಯಲ್ಲಿ ಸಿಗ್ತಿಲ್ಲ ಕಿಡ್ನಿಗಳು. ಆರೋಗ್ಯ ಇಲಾಖೆ ಆಯುಕ್ತ ಗುರುದತ್ತ ಹೆಗಡೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಸದ್ಯ ಒಟ್ಟು 4,940 ಜನರು ಕಿಡ್ನಿ ಬೇಕು ಅಂತ ಅರ್ಜಿ ಸಲ್ಲಿಸಿದ್ದಾರೆ. ಕಳೆದ ವರ್ಷ ಕೇವಲ 340 ಜನರ ಬೇಡಿಕೆ ಈಡೇರಿಸಿದೆ ಆರೋಗ್ಯ ಇಲಾಖೆ. ಹೆಚ್ಚು ಬೇಡಿಕೆ ಹಾಗೂ ಕಡಿಮೆ ಪೂರೈಕೆ ಇರೋದ್ರಿಂದ ಸಮಸ್ಯೆ ಉಂಟಾಗ್ತಾ ಇದೆ. ನಿಮ್ಮ ಕಿಡ್ನಿಯನ್ನ ಫೇಲ್ ಆಗದಂತೆ ಎಚ್ಚರ ವಹಿಸುವಂತೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಆರೋಗ್ಯವನ್ನ ಕಾಪಾಡಿಕೊಳ್ಳೋದು ಎಷ್ಟು ಮುಖ್ಯ ಅನ್ನೋದು ಗೊತ್ತಾಗುತ್ತೆ ನೋಡಿ. ಇದರಲ್ಲೇ ಕಾಸಿದ್ರೆ ಕಿಡ್ನಿನೇ ಹಾಕಿಸ್ಕೊಳ್ಬಹುದು, ಹಾಳಾದರೂ ಕೂಡ ಅನ್ನೋ ಒಂದು ಭ್ರಮೆಯಲ್ಲಿ ಕೆಲವೊಂದಿಷ್ಟು ಜನ ಇದ್ದಾರೆ. ಸೊ ಅವರಿಗಿದು ನಿಜಕ್ಕೂ ಕೂಡ ಶಾಕಿಂಗ್ ಸುದ್ದಿ. ಆರೋಗ್ಯವನ್ನ ಚೆನ್ನಾಗಿ ನೋಡ್ಕೊಂಡಿಲ್ಲ ಅಂತ ಅಂದರೆ ಎಷ್ಟೇ ಕೋಟಿ ಒಡೆಯ ಆದರೂ ಕೂಡ ಅಷ್ಟೇ ಅಂತ ಅರ್ಥ. ಸೊ ಸದ್ಯ 4,940 ಜನರು ಕಿಡ್ನಿ ಬೇಕು ಅಂತ ಅರ್ಜಿ ಸಲ್ಲಿಸಿದಾರಂತೆ. ಕಳೆದ ವರ್ಷ ಕೇವಲ 340 ಜನರ ಬೇಡಿಕೆಯನ್ನು ಆರೋಗ್ಯ ಇಲಾಖೆ ಈಡೇರಿಸಿತ್ತು. ಹೆಚ್ಚು ಬೇಡಿಕೆ ಹಾಗೂ ಕಡಿಮೆ ಪೂರೈಕೆ ಇರೋದ್ರಿಂದ ಈ ಸಮಸ್ಯೆ ಉಂಟಾಗ್ತಾ ಇದೆ. ಈಗ ಇವತ್ತಿಗೆ ನಾವು ನೋಡಿದ್ರೆ ಸುಮಾರು 5,800 ಜನ ವಿವಿಧ ಅಂಗಗಳನ್ನು ಕಸಿ ಮಾಡಲಿಕ್ಕೆ ಕಾಯ್ತಾ ಇದ್ದಾರೆ. ಸುಮಾರು 5,800 ಜನ ಪೇಷಂಟ್ಸು ಕರ್ನಾಟಕ ರಾಜ್ಯದಲ್ಲಿ ಕಾಯ್ತಾ ಇದ್ದಾರೆ. ಅದರಲ್ಲಿ 4,900 ಕಿಡ್ನಿ ಪೇಷಂಟ್ಸ್ ಆರ್ ಅಲೋನ್. ಅಂದರೆ ಮೇಜರ್ ನಮಗೆ ಏನು ಮೂತ್ರಪಿಂಡ ನಾವು ಕಸಿ ಅಂತ ಹೇಳ್ತೀವಿ, ಕಿಡ್ನಿ ಪೇಷಂಟ್ಸೇ ನಮಗೆ ಜಾಸ್ತಿಯಾಗಿ ಅದರಲ್ಲಿ ನಮಗೆ ರಿಕ್ವೆಸ್ಟ್ ಬರ್ತಾ ಇದೆ. ನಮ್ಮ 5,800 ಈಗ ಬೇಡಿಕೆಯಲ್ಲಿ 5,000 ಕಿಡ್ನಿಗೆ ಇದೆ. ಅಂದರೆ 80% ನಮಗೆ ರಿಕ್ವೈರ್ಮೆಂಟ್. ನಾವು ಇಬ್ಬರು ಅವ್ರ ಕಿಡ್ನಿ ದಾನ ಮಾಡಿದ್ರೆ ಇಬ್ಬರಿಗೆ ನಾವು ಅನುಕೂಲ ಮಾಡಿಕೊಡ್ತಾ ಇದ್ದೀವಿ. ಅದರಲ್ಲೂ ಹೆಚ್ಚಾಗಿ ಮೊಟ್ಟ ಮೊದಲನೇದಾಗಿ ನೋಡೋದಾದರೆ 100ಕ್ಕೆ 90ರಷ್ಟು ವ್ಯಕ್ತಿಗಳಲ್ಲಿ ಈ ಮೂತ್ರಪಿಂಡ ವೈಫಲ್ಯ ಆಗೋದು ಒಂದೇ ಮಧುಮೇಹ ಕಂಟ್ರೋಲ್ ಆಗದಿರ್ತಕ್ಕಂಥ ಡಯಾಬಿಟಿಸ್ ಇರ್ಬೋದು, ಅಥವಾ ಅನ್ಕಂಟ್ರೋಲ್ಡ್ ಹೈಪರ್ ಟೆನ್ಷನ್ ಅಧಿಕ ರಕ್ತದ ಒತ್ತಡದಿಂದನೂ ಕೂಡ ಆಗ್ಬೋದು. ಇದ್ದೇ ಇರ್ಬೋದು. ಆದರೂ ಕೂಡ ದುಡ್ಡು ಖರ್ಚು ಮಾಡಿದ್ರೆ ದಾನ ಅಂಗ ಸಿಗುತ್ತೆ ಅನ್ನೋದು ಕೇಳೋದಕ್ಕೆ ಆಗೋದಿಲ್ಲ. ಆಗ್ಲೂ ಬರ್ದು ಒಳ್ಳೆ ಪ್ರಶ್ನೆನೇ ಕೇಳಿದಿರಿ. ಈ ಕಿಡ್ನಿ ಏನು ಅದನ್ನ ಸುರಕ್ಷಿತವಾಗಿ ನೋಡ್ಕೊಳ್ಬೇಕಂದ್ರೆ ಆ ವ್ಯಕ್ತಿಯು ಅದಕ್ಕೆ ಹೆಚ್ಚಿನ ಒತ್ತು ಸಮಯ ಕೊಡಬೇಕು, ಆರೋಗ್ಯ ತಪಾಸಣೆ ಮಾಡಿಸ್ಕೊಳ್ಬೇಕು, ನಿಯಮಿತವಾದ ಆಹಾರ ಸೇವನೆ ಮಾಡಬೇಕು, ಕನಿಷ್ಠ ದಿನಕ್ಕೆ 2.5-3 ಲೀಟರ್ ನೀರು ಉಪಯೋಗಿಸ್ಕೋಬೇಕು, ಮತ್ತೆ ಕೌಂಟ್ರಲ್ಲಿ ಡ್ರಗ್ಗು ತಲೆನೋವು ಬಂತು ಅಥವಾ ಮೈಕನೋವು ಬಂತಂತ ಪೇನ್ ಕಿಲ್ಲರ್ ತಗೊಳ್ಬಾರ್ದು, ಮತ್ತು ಮಧುಮೇಹ ಅಥವಾ ಅದಕ್ಕೆ ರಕ್ತ ಒತ್ತಡ ಇದ್ರೆ ಅದನ್ನ ಕಂಟ್ರೋಲ್ ಇಟ್ಕೊಳ್ಬೇಕು. ಅದರಲ್ಲೂ ಹೆಚ್ಚಾಗಿ ಮೊಟ್ಟ ಮೊದಲನೇದಾಗಿ ನೋಡೋದಾದ್ರೆ 100ಕ್ಕೆ 90ರಷ್ಟು ವ್ಯಕ್ತಿಗಳಲ್ಲಿ ಈ ಮೂತ್ರಪಿಂಡ ವೈಫಲ್ಯ ಆಗೋದು